ಅರ್ಧ ಕೆ ಜಿಗೆ 1.5 ಲಕ್ಷ. ಅದೇ ಬೀಜ ಅರ್ಧ ಕೆ ಜಿಗೆ 1.5 ಲಕ್ಷ. ಅದರ ಅದು ಆ್ಯಕ್ಚುಲಿ ಇಂಪೋರ್ಟೆಡ್ ಆಗುತ್ತಿಲ್ಲ, ಇಲ್ಲಿ ಈಗ ನಡ್ತಾ ಇದ್ದಾರೆ. ಮತ್ತು ಇದು ಪಾಗಿಲ್ ಅಂತೇಳಿ ಇದ್ರದ್ದು ಫ್ರೈ, ತವಾ ಫ್ರೈ. ಮತ್ತು ಇದು ನಿಮಗೋಸ್ಕರ ತಂದಿದ್ದೀನಿ ಸೀಸನ್ ಫ್ರೂಟ್. ಇದಕ್ಕೆ ಹೆಬ್ಬೆಲ್ಸ್ ಅಂತಾರೆ. ತುಂಬ ಕಾಯಿಲೆಗೆ ಒಳ್ಳೆಯದು. ಹಾಂ, ಬೆಂಡೆಕಾಯಿ ಅಂತೇಳಿ ತುಳುವಲ್ಲಿ ಅಂತಾರೆ. ಇದು ಹೃದಯ ಸಂಬಂಧಿ ಕಾಯಿಲೆಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಈಗ ಸೀಸನ್ ಫ್ರೂಟ್, ಜಾಕ್ ಫ್ರೂಟ್ ಇರುತ್ತಲ್ಲ ಅದೇ ಥರ ನೋಡಿ. ಆ ಮಾಡಿ ಟೇಸ್ಟ್ ಹೆಂಗಿರುತ್ತೆ? ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ. ಸಲೀಮಣ್ಣ ಮೈಕು ನೋಡಿಲ್ಲ ಅನ್ಸುತ್ತಲ್ಲ, ಮಾತ್ರ ಇಲ್ಲಿ ತುಂಬ ಫೇಮಸ್. ಹಿಂಗೆ ಕಿತ್ಕೊಂಡು ತಿನ್ನೋದಾ? ಒಳ್ಳೆ ಬೀಜ ಉಂಟು, ಬೀಜ ಉಂಟು, ಬೀಜ ಇದೆ, ಸಣ್ಣ ಬೀಜ ಇದೆ. ಮರ ಮಾತ್ರ ತುಂಬ ದೊಡ್ಡದು, ಹಲಸಿನ ಜಾಸ್ತಿ. ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಅಂತಾರಲ್ಲ. ಬೀಜ ಸಣ್ಣದಿದ್ರು ಅದ್ರ ಮರ ತುಂಬ ದೊಡ್ಡದು. ಅಷ್ಟು ಸಿಹಿ ಇಲ್ಲ, ಹುಳಿ ಮಿಕ್ಸ್. ಇದರಲ್ಲಿ ಅಷ್ಟು ಹುಳಿ ಬೀಜ ಮಾತ್ರ ತುಂಬ ಸಣ್ಣ ಕಾಯಿ ಇರ್ತದೆ ಹಣ್ಣಾಗ ಮುಂಚೆ ಅದು ಉಪ್ಪಿಗೆ ಹಾಕಿ ಅದರ ಗೊಜ್ಜು. ಮೊಬೈಲ್ ಮಳೆಗಾಲ ಆಮೇಲೆ ನಮ್ಮ GSBಗಳಲ್ಲಿ ಸ್ವಲ್ಪ ಜಾಸ್ತಿ ಲೈಕ್ ಮಾಡಿ. ಹಾಂ, ಅದೇ ನಾವು ಆ್ಯಕ್ಚುಲಿ ಕಂಪನಿ ಇದು ಹಲಸಿನ ಎಲೆಯ ಗಟ್ಟಿ. ಅದು ನೀವು ಟೇಸ್ಟ್ ಮಾಡಿರ್ಬೋದು. ನಮ್ದು ಇಲ್ಲಿದು ಟ್ರೆಡಿಷನಲ್ ಫುಡ್. ಇದು ದೀಪಾವಳಿಲಿ ಫಸ್ಟ್ ಟೈಮ್ ಮಾಡೋದು ಇಲ್ಲಿ. ಗದ್ದೆಗೆಲ್ಲ ದೀಪಾವಳಿ ಹಚ್ಚಿಬಿಟ್ಟು ಇದು ಬಲೀಂದ್ರನನ್ನೆಲ್ಲ ಕರೀತಾರೆ. ಇದನ್ನು ಮಾಡಿ ಗಟ್ಟಿ ಮಾಡಿ ಇಡಬೇಕು. ನಮ್ಮದು ಇಲ್ಲಿ ಸಂಪ್ರದಾಯ ಕರಾವಳಿ. ಅದು ಹಸಿನ ಎಲೆ ಎಲ್ಲಿಯಾದರೂ ಕಮ್ಮಿ ಆದರೆ ಇದು ಕಡುಬು ಮಾಡ್ತೀವಿ ನಾವು. ಮತ್ತೆ ಹೊರಗಡೆ ಒಂದು ಮಾಡಿ ತರಬೇಕು ಅಂದ್ಕೊಂಡೆ. ಅದು ಮಳೆಗಾಲದಲ್ಲಿ ಅಷ್ಟು ಇದಾಗೋದಿಲ್ಲ, ಅಂದರೆ ತುರಿಕೆ ಬರೋದಿಲ್ಲ, ಕೆಟ್ಕೊಳ್ಳೋದು ಹೇಳ್ತಾರೆ. ಇವಾಗ ನೀವು ತಂದರೆ ಟೇಸ್ಟ್ ಮಾಡೋಕೆ ಅಂತೀರ. ಚೇರ್ ಕೊಡಿ ಸರ್. ಚೆನ್ನಾಗಿದೆ, ಥ್ಯಾಂಕ್ ಯು. ತೊಳಿ ಚೇರ್ ಕೊಡಿ ಮಗ.